ವನಿತಾ ವಿಶ್ವಕಪ್ ಗೆಲ್ಲೋದಕ್ಕೆ ಇನ್ನೊಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ನಮಗೆಲ್ಲ 1983ರ ಗಳಿಗೆ ನೆನಪಾಗುತ್ತೆ. ಕಪಿಲ್ ದೇವ್ ಅವರ ಸಾರಥ್ಯದಲ್ಲಿ ಚೊಚ್ಚಲ ವಿಶ್ವಕಪ್ ಗೆದ್ದಂತಹ ಸಂದರ್ಭ. ಈಗ ಅದೇ ರೀತಿ ನಾವು ಹರ್ಮನ್ ಪ್ರೀತ್ ಕೌರ್ ಸಾರಥ್ಯದಲ್ಲಿ ಚೊಚ್ಚಲ ವಿಶ್ವಕಪ್ ಅನ್ನ ಗೆಲ್ಲುವಂತಹ ಸಂದರ್ಭ ಬರುತ್ತಾ ಅಂತ. ಬರೆದ ಬ್ಯಾಟಿಂಗು, ಅಗ್ರೆಸಿವ್ ಕ್ಯಾಪ್ಟನ್ಸಿಗೆ ಫೇಮಸ್ಸು ಹರ್ಮನ್ ಪ್ರೀತ್ ಕೌರ್. ಬ್ಯಾಟ್ನಿಂದ ರನ್ ಹೊಳೆ ಹರಿಯುವಂತಹ ನಿರೀಕ್ಷೆ ಕೂಡ ಹೆಚ್ಚಿದೆ. ವಿಶ್ವಕಪ್ 8 ಪಂದ್ಯದಿಂದ 588 ರನ್ನ ಸಿಡಿಸಿದ್ದಾರೆ ಹರ್ಮನ್ ಪ್ರೀತ್ ಕೌರ್. ಅದ್ಭುತ ಸ್ಟ್ರೈಕ್ ರೇಟ್ ಕೂಡ ಇದೆ. ದೀಪ್ತಿ ಶರ್ಮಾ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಆಲ್ರೌಂಡರ್ ಪ್ರದರ್ಶನ ಕೊಡ್ತಿದ್ದಾರೆ. ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರಲ್ಲಿ ದೀಪ್ತಿಗೆ ಪ್ರಮುಖ ಸ್ಥಾನ. ರಿಚಾ ಘೋಷ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಸ್ಮೃತಿ ಮಂಧನ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ನಿರ್ವಹಣೆ ಚೆನ್ನಾಗಿದೆ. ಇಡೀ ಮ್ಯಾಚ್ ಅನ್ನ ಟರ್ನ್ ಮಾಡುವಂತಹ ಸಾಧ್ಯತೆ ಇದ್ದೇ ಇದೆ. ಮತ್ತು ಡಿ.ವೈ. ಪಾಟೀಲ್ ಸ್ಟೇಡಿಯಂ ಇದೆಯಲ್ಲ, ಇದು ಬ್ಯಾಟಿಂಗ್ ಪಿಚ್ ಸ್ನೇಹಿ ಸ್ಟೇಡಿಯಂ. ಸೊ ಪಿಚ್ ಗುಣ ಕೂಡ ಭಾರತಕ್ಕೆ ಲಾಭ ತರಬಹುದು ಅನ್ನೋದು ಒಂದು ನಿರೀಕ್ಷೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಈ ಸತಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ಸಿಗೆ ಬಂದಿದೆ. ಅದು ಫುಲ್ ಪ್ರೌಡ್ ಫೀಲ್ ಆಗ್ತಾಯಿದೆ. ಅದೇ ನಮಗೂ ಎಲ್ಲ ಇನ್ಸ್ಪೈರ್ ಆಗ್ತಾಯಿದೆ. ಆಮೇಲೆ ಸೌತ್ ಆಫ್ರಿಕಾ ಜೊತೆ ನಾವು ಗೆಲ್ತೀವಿ ಅನ್ನೋ ಒಂದು ಬಿಲೀಫ್ ಇದೆ. ಯಾಕಂತಂದರೆ 7 ಟೈಮ್ಸ್ ಚಾಂಪಿಯನ್ಸ್ ಜೊತೆ ನಾವು ಸೆಮಿಫೈನಲ್ಸಲ್ಲಿ ವಿನ್ ಆಗಿ ಬಂದಿದ್ದೀವಿ. ಜೆಮಿಮಾ ಅವರ ಸ್ಕೋರ್ಸ್ ಆಗಿರ್ಬೋದು, ಅದೆಲ್ಲನೂ ನಮಗೂ ಇನ್ಸ್ಪೈರ್ ಮಾಡುತ್ತೆ. ಅದಕ್ಕೆ ಈ ಸತಿ ಕಪ್ ನಮ್ಮದು. ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. RCB ಕಪ್ ಗೆದ್ದಿದೆ ಮತ್ತು ODI ಸೀರೀಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಟೂರ್ನಮೆಂಟಲ್ಲಿ. ನೋಡಬೇಕು. ಸ್ಮೃತಿ ಮಂಧನ ಅವರ ಇನ್ನಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೆಮಿಮಾ ರಾಡ್ರಿಕ್ಸ್ ಮಿಡ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮದು. ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಸ್ಪಿನ್ನರ್ಸ್ ಡಾಮಿನೇಷನ್ ಮಾಡ್ತಾ ಇದ್ದಾರೆ. ಫಾಸ್ಟ್ ಬೌಲರ್ಸ್ ತುಂಬಾ ನಾಮಿನೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಇಟ್ಸ್ ಜಸ್ಟ್ ಗಾಡ್ಸ್ ಪ್ಲಾನ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಿಮ್ಮ ಕೈಯಲ್ಲಾಗುತ್ತೆ. ನೋ ಲೆಸ್ ದ್ಯಾನ್ ಮೆನ್ಸ್ ಕ್ರಿಕೆಟ್. 100% ಕಪ್ ನಮ್ಮದೇ ಆಗುತ್ತೆ. ಯಾಕಂದರೆ ಲೈಕ್ ಅವ್ರು ಹಾಕಿರೋ ಎಫರ್ಟ್ಸ್ ಜಾಸ್ತಿ ಇದೆ. ಮತ್ತು ಲಾಸ್ಟ್ ಮ್ಯಾಚ್ ನೋಡಿದಂಗೆ ಜನ ಚೆನ್ನಾಗಿ ಆಡಿದ್ರು. ಆ್ಯಂಡ್ ದೆನ್ ಐ ಗೆಸ್ ದೇ ಗೋನಾ ಡಾಮಿನೇಟ್ ಸೌತ್ ಆಫ್ರಿಕಾ ಆ್ಯಂಡ್ ದೆನ್ ವಿನ್ ಆಗ್ತೀವಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಗೆದ್ದು ಬರಲಿ. ಇವತ್ತು ಒಳ್ಳೆ ಫಾರ್ಮಲ್ಲಿದೆ ಟೀಮ್ ಇಂಡಿಯಾ. ಒಳ್ಳೆ 7 ಟೈಮ್ ಚಾಂಪಿಯನ್ ಮೇಲೆ ಗೆದ್ದು ಸೆಮಿಫೈನಲಲ್ಲಿ ಜೆಮಿಮಾ, ಹರ್ಮನ್ ಪ್ರೀತ್ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಎಲ್ಲ ಪ್ಲೇಯರ್ಸು ಕ್ಲಿಕ್ಕಾಗಿ ಚೆನ್ನಾಗಿ ಆಡಿದ್ರೆ ಈ ಫೈನಲ್ ನಮ್ಮದೇ. ಸೌತ್ ಆಫ್ರಿಕಾನು ಒಳ್ಳೆ ಟೀಮ್. ಅವ್ರ ಮೇಲೆ ಗೆದ್ದರೆ ನಮಗೂ ಒಂಥರ ನೆನಪೇ ಇರುತ್ತೆ. ಕಪ್ಪು ಗೆದ್ದು ಬರಲಿ ಇಂಡಿಯಾ. ಆಲ್ ದ ಬೆಸ್ಟ್. ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದ ಭಾಳ ಚಲೋ ಅನ್ಸಾಕತ್ತಿ. ಆಮೇಲೆ ಅವರೇ ಇವತ್ತು ಸೌತ್ ಆಫ್ರಿಕಾ ಜೊತೆ ಚಲೋ ಫೈಟ್ ಆಡಿ ಗೆಲ್ಬೇಕನ್ನೋದು. ಜಮೀಮಾ ಅವರ ಭಾಳ ಚಲೋ ಆಡಿದ್ದಾರೆ. ಸ್ಮೃತಿ ಮಂಧನ ಅವ್ರು ಭಾಳ ಚಲೋ ಬೆಸ್ಟ್ ಆಫ್ ಲಕ್ ಅಂತ ವಿಶ್ ಮಾಡ್ತಾರೆ. ಇಂಡಿಯಾದವ್ರು ಗರ್ಲ್ಸ್ ಗೆಲ್ಬೇಕ್ರಿ. ನಮ್ಮ ಟೀಮ್ದವ್ರು ಬಾಯ್ಸ್ ಗೆದ್ದಿಲ್ರಿ, ಸೋತಾರಿ. ಅಂದರೂ ಗರ್ಲ್ಸ್ ಗೆಲ್ತಾರೆ. ಬೆಸ್ಟ್ ಆಫ್ ಲಕ್ ಇಂಡಿಯಾ. ಅಂದರೆ ಇದು ನಮ್ಮ ಭಾರತದ ಒಂದು ಖುಷಿಯ ದಿನವನ್ನು ಹೇಳುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಹಾರ್ದಿಕವಾಗಿ I am heartfully wishing them to win and set a record as further. Congratulations for entering the final and I wish them to win. ವುಮೆನ್ಸ್ ಅನ್ನೋದು ಒಂದು ಭಾಳ ಹೆಮ್ಮೆ ಮಾತ್ರಿ. ಯಾಕಂದ್ರೆ ಎವ್ರಿ ಟೈಮ್ ಮೆನ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ವುಮೆನ್ಸ್ ಯಾರು ನೋಡೋದಿಲ್ಲ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನಾವು ಹೋಗಲಿಲ್ಲ ಅಂದರೆ ಏನಾಯಿತು, ಅವರು ಆ್ಯಸ್ ಅ ವುಮೆನ್ಸ್ನ ರಿಪ್ರೆಸೆಂಟ್ ಮಾಡತ್ತಾರೆ ಆ್ಯಸ್ ಅ ಇಂಡಿಯನ್ ವುಮೆನ್ಸ್. ಸೊ ಗೆದ್ದು ಬರ್ಬೇಕಂತ ಆಸೆ ಐತಿ. ಆಲ್ ದ ಬೆಸ್ಟ್ ಇಂಡಿಯಾ ಆಸ್ ಅ ಮೆನ್. I wish them for entering the finals and all the best Indian women's win and come. ಇವತ್ತು ಏನು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ದೇಶಾದ್ಯಂತ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಇವತ್ತು ಚೊಚ್ಚಲ ಐತಿಹಾಸಿಕ ಟ್ರೋಫಿಯನ್ನು ಮಹಿಳೆಯರು ಗೆಲ್ತಾರೆ ಎನ್ನುವಂಥದ್ದು ಈಗ ದೇಶದ ಜನರು ಕಾತರ ಕಾಯ್ತಿರೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಒಂದು ರೀತಿಯ ಕ್ರೀಡಾಭಿಮಾನಿಗಳು ಆಲ್ ದ ಬೆಸ್ಟ್ ಹೇಳ್ತಿರುವಂಥದ್ದು. ಸರಿ, ಐತಿಹಾಸಿಕ ಅಂದರೆ ವರ್ಲ್ಡ್ ಕಪ್ಪನ್ನು ಗೆದ್ದು ಮಹಿಳೆಯರ ಏನು ಒಂದು ಐತಿಹಾಸಿಕ ವರ್ಲ್ಡ್ ಕಪ್ ಗೆದ್ದು ಇತಿಹಾಸ ನಿರ್ಮಾಣ ಮಾಡ್ತಾರೆ ಅನ್ನೋದು. ಹೀಗಾಗಿ ಒಂದು ರೀತಿಯ ಎಲ್ಲ ಕಡೆ ಆಲ್ ದ ಬೆಸ್ಟ್ ಹೇಳುವಂಥ ಏನು ಒಂದು ಆ ಕ್ರೀಡಾಭಿಮಾನಿಗಳು ಮಾಡ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿ ಸಂಪೂರ್ಣವಾಗಿ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಅಂತ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಯುವಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಒಂದು ರೀತಿಯ
ಇಂಡಿಯಾ ಇಂಡಿಯಾ ಅಂತ ಘೋಷವಾಕ್ಯ ಆಗ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿ ಒಂದು ಘೋಷವಾಕ್ಯ ಆಲ್ ದ ಬೆಸ್ಟ್ ಹೇಳಿ ಒಂದು ರೀತಿಯ ಮಹಿಳೆಯರ ಏನು ಒಂದು ಇವತ್ತು ಹೈ ವೋಲ್ಟೇಜ್ ಪಂದ್ಯ ಇದೆ ವರ್ಲ್ಡ್ ಕಪ್ಗೆ ಒಂದು ರೀತಿ ಆಲ್ ದ ಬೆಸ್ಟ್ ಹೇಳಿ ಶುಭ ಕೋರ್ತಿರುವಂಥದ್ದು. ಈಗ ಮಾತಾಡ್ತಾನೆ ಯಾವ ರೀತಿ ಕ್ರೀಡಾಭಿಮಾನಿಗಳು ಮೊದಲ ಬಾರಿಗೆ ಮಹಿಳೆಯರು ಒಂದು ರೀತಿಯ ಫೈನಲ್ಗೆ ಹೋಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಬದ್ಧ ವೈರಿ ಆಸ್ಟ್ರೇಲಿಯಾವನ್ನ ಸೆಮಿಫೈನಲ್ ಸೋಲಿಸಿ ಇವತ್ತು ಫೈನಲ್ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ನಡೀತಿರುವಂಥದ್ದು. ಏನು ಹೇಳ್ತಾರೆ ಏನ್ರಿ ಹೈ ವೋಲ್ಟೇಜ್ ಪಂದ್ಯ ಇವತ್ತು ಫಸ್ಟ್ ಬಾರಿ ಟ್ರೋಫಿಗೆಲ್ಲ ಅವಕಾಶ ಇದೆ ಇಂಡಿಯಾ, ಏನಂತಾರೆ ಗೆಲ್ತಾರ? ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಫೈನಲ್ ಮ್ಯಾಚ್ ಇದೆ. ಈ ಫೈನಲ್ ಮ್ಯಾಚಲ್ಲಿ 100% ಮಹಿಳೆಯರ ತಂಡ ವಿಶ್ವಕಪ್ ಗೆಲ್ಲುತ್ತದೆ. ಏಕೆಂದರೆ ಭಾಳಷ್ಟು ಸಲ ಇವತ್ತು ವಿಶ್ವಕಪ್ ತಲುಪಿದ್ರು ಕೂಡ ನಮ್ಗೆ ಅತೃಪ್ತಿಯಾಗಿತ್ತು. ಈ ಸಲ ನಮ್ಮ ಮಹಿಳೆಯರ ತಂಡ ವಿಜಯೋತ್ಸವ ಆಚರಿಸ್ತೇವೆ. ನಾವೇನಪ್ಪ ಅಂದರೆ ನಿನ್ನೆ ತಾನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಮತ್ತೆ ಇವತ್ತು ಮಹಿಳೆಯರ ವಿಶ್ವಕಪ್ ಅನ್ನು ಗೆದ್ಕೊಂಡು ಇವತ್ತು ಕೂಡ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಎಲ್ಲ ಮಹಿಳೆಯರು ಪ್ಲೇಯರು ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಇದ್ದಾರೆ. ಬಾಲಿಂಗು, ಬ್ಯಾಟಿಂಗು, ಫೀಲ್ಡಿಂಗ್ ಎಲ್ಲ ರೀತಿಯಾಗಿ ಒಂದು ಸ್ಟ್ರಾಂಗ್ ಆಗಿ ಇವತ್ತು ಇಂಡಿಯಾವನ್ನು ಕಪ್ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಇತಿಹಾಸ ನಿರ್ಮಾಣ ಆಗುತ್ತೆ. ಇತಿಹಾಸವನ್ನು, ವಿಶ್ವದ ಇತಿಹಾಸವನ್ನು ಇವತ್ತು ಮಹಿಳೆಯರ ಕಪ್ ನಿರ್ಮಾಣ ಮಾಡುತ್ತದೆ. ಜಮೀಮರ ಮತ್ತು ದೀಪ್ತಿ ಶರ್ಮಾ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಫುಲ್ ಸ್ಟ್ರಾಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಹಾಂ ರೀ, ತುಂಬ ಹಾಂ ರೀ, ಚೆನ್ನಾಗಿ ಆಡ್ಲತ್ತಾರೆ ಎಲ್ಲರೂ. ಈ ಸಲ ಕಪ್ಪು ನಮ್ಮದೇ. ಸೆಂಚುರಿ ಹೊಡಿತಾರೆ ಎಲ್ಲರೂ. ಸ್ಮೃತಿ ಮಂಧಾನ, ಹರ್ಮನ್ಪ್ರೀತ್ ಕೌರ್, ಜಮೀಮಾ ರಾಜರ್ಸ್ ಎಲ್ಲರೂ ಚೆನ್ನಾಗಿ ಆಡ್ಲತ್ತಾರೆ. ಫುಲ್ ಸ್ಟ್ರಾಂಗ್ 100% ವಿ ವಿಲ್ ವಿನ್. ಎಸ್ ಸರ್. ಏನು ಬಿಲ್ ಮಾತು ಹೌದು ಸರ್, ಈ ಸರಿನೂ ನಮ್ದೇ ಕಪ್.